ಹೆಬ್ಬಾಳ ರಿಂಗ್ ರೋಡ್ ಸರ್ವಿಸ್ ರಸ್ತೆಯಲ್ಲಿ ಗುಂಡಿಗಳ ಅಬ್ಬರ. ಹೆಬ್ಬಾಳ ರಿಂಗ್ ರೋಡ್ ಸರ್ವಿಸ್ ರೋಡ್ನಲ್ಲಿ ಗುಂಡಿಗಳದ್ದೇ ಕಾರುಬಾರು. ಇನ್ನು ರಸ್ತೆ ಡಾಂಬರೀಕರಣಕ್ಕೆ ಸಚಿವ ಕೃಷ್ಣ ಭೈರೇಗೌಡ ಟ್ವೀಟ್ ಮಾಡಿದ್ದಾರೆ. ಇದು ಸರ್ಕಾರದ ಅಸಹಾಯಕತೆಯೋ ಸಚಿವರ ಅಸಹಾಯಕತೆಯೋ ಅಂತ ಪ್ರಶ್ನಿಸಿದ್ದಾರೆ. ರಸ್ತೆ ಡಾಂಬರೀಕರಣದ ಬಗ್ಗೆ ಕೃಷ್ಣ ಭೈರೇಗೌಡರ ಟ್ವೀಟ್ ಇದು. ಸಾರ್ವಜನಿಕರು ನನಗೆ ರಸ್ತೆಯ ವಿಡಿಯೋ ಕಳಿಸಿದ್ದಾರೆ. ರಸ್ತೆಯ ಪರಿಸ್ಥಿತಿ ಹೇಗಾಗಿದೆ, ಎಷ್ಟು ಅಧ್ವಾನ ಎದ್ದು ಹೋಗಿದೆ, ಡಾಂಬರೀಕರಣ ಮಾಡಿದ್ದಾರೆ, ಟಾರ್ ಹಾಕಿದ್ದಾರೆ, ಆದರೆ ಎಷ್ಟರ ಮಟ್ಟಿಗೆ ಅದು ಗುಣಮಟ್ಟತೆಯಿಂದ ಕೂಡಿದೆ ಅನ್ನೋದ್ರ ಬಗ್ಗೆ ಪ್ರಶ್ನೆ ಎದ್ದಿದೆ. ಅದೇ ವಿಚಾರವನ್ನ ಇದೀಗ ಕೃಷ್ಣ ಭೈರೇಗೌಡರು ಕೂಡ ಎತ್ತಿರೋದು. ಬಿಬಿಎಂಪಿ ಕಮಿಷನರ್, ಬಿಎಂಆರ್ಸಿಎಲ್ ಎಂಡಿ ಯಾರಾದ್ರೂ ಆಗ್ಲಿ ದಯವಿಟ್ಟು ರಸ್ತೆ ಗುಂಡಿಯನ್ನ ಮುಚ್ಚಿ ಅಂತ ಹೇಳಿ ಸಚಿವ ಕೃಷ್ಣ ಭೈರೇಗೌಡರು ಟ್ವೀಟ್ ಮಾಡಿದ್ದಾರೆ. ರಸ್ತೆ ದುರಸ್ತಿ ಮಾಡಿ ಸಾರ್ವಜನಿಕರ ಸಮಸ್ಯೆಯನ್ನ ಪರಿಹಾರ ಮಾಡಿ ಅಂತ ಹೇಳಿ ಟ್ವೀಟ್ ಮೂಲಕ ಸಚಿವ ಕೃಷ್ಣ ಭೈರೇಗೌಡರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಅವರದ್ದೇ ಸರ್ಕಾರ ಆದರೂ ಕೂಡ ಯಾವ್ಯಾವ ರೀತಿಯಾಗಿ ಅಧ್ವಾನಗಳು ನಡೀತಾ ಇದೆ ಅನ್ನೋದ್ರ ಬಗ್ಗೆ ತಪ್ಪಿದ್ದಲ್ಲಿ ಅದು ತಪ್ಪು ಅಂತ ಹೇಳಿ ಧ್ವನಿಯನ್ನ ಎತ್ತಲೇಬೇಕು. ಅಂತಹ ಕೆಲಸವನ್ನ ಕೃಷ್ಣ ಭೈರೇಗೌಡರು ಮಾಡಿದ್ದಾರೆ. ಯಾವ ರೀತಿಯಾಗಿ ರಸ್ತೆಯ ಕಂಡೀಷನ್ ಇದೆ ಅನ್ನೋದನ್ನ ಒಂದು ಕಡೆ ಗಮನಿಸ್ತಾ ಇದ್ದೀರಿ. ದ್ವಿಚಕ್ರ ವಾಹನದಲ್ಲಿ ಹೋಗೋರಂತೂ ಪ್ರತಿ ಹೆಜ್ಜೆಯನ್ನು ಕೂಡ ಅಥವಾ ಗಾಡಿಯನ್ನ ಓಡಿಸುವಾಗ ಜೀವವನ್ನ ಕೈಯಲ್ಲಿ ಹಿಡದೆ ಸಂಚಾರವನ್ನ ಮಾಡಬೇಕಾದಂತಹ ಅನಿವಾರ್ಯತೆ ಇದೆ. ಅಲ್ಲಲ್ಲಿ ಗುಂಡಿಗಳು ಮತ್ತೆ ಟಾರೆಲ್ಲ ಕಿತ್ತು ಬಂದಿದೆ. ಆ ಡಾಂಬರೀಕರಣಕ್ಕೆ ಬಳಕೆ ಮಾಡುವಂತಹ ಜಲ್ಲಿಕಲ್ಲು, ಸಣ್ಣ ಸಣ್ಣ ಕಲ್ಲುಗಳೆಲ್ಲವೂ ಕೂಡ ಚಲ್ಲಾಪಿಲ್ಲಿಯಾಗಿ ಆ ಕಡೆ ಈ ಕಡೆ ಬಿದ್ದಿದೆ. ಒಂದು ವೇಳೆ ಬೈಕ್ ಸವಾರರು ತೆರಳುತ್ತಾ ಇದ್ದಂತಹ ಸಂದರ್ಭದಲ್ಲಿ ಸ್ಕಿಡ್ ಆಗಿ ಬಿದ್ದು ಅವರಿಗೆ ಅಪಾಯ ಆಗುವ ಸಂಭವ ಕೂಡ ಜಾಸ್ತಿ ಇದೆ. ಇಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇದೆ ಅಂತ ಹೇಳಿ ಯಾರೋ ಒಬ್ರು ಸ್ಥಳೀಯರು ಕೃಷ್ಣ ಭೈರೇಗೌಡರಿಗೆ ವಿಡಿಯೋವನ್ನ ಕಳಿಸ್ತಾರೆ. ಆ ವಿಡಿಯೋವನ್ನ ನೋಡಿದ ತಕ್ಷಣ ಕೃಷ್ಣ ಭೈರೇಗೌಡರು ಕೂಡ ಕೋಪಗೊಳ್ಳುತ್ತಾರೆ. ತಕ್ಷಣವೇ ಟ್ವೀಟ್ ಮಾಡಿ ಸಂಬಂಧಪಟ್ಟವರ ಗಮನ ಸೆಳೆಯುವಂತಹ ಕೆಲಸವನ್ನ ಮಾಡಿದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಸರ್ಕಾರ ಮತ್ತು ಪಾಲಿಕೆ ಸರ್ಕಸ್ ಮಾಡ್ತಾ ಇದೆ. ಆದರೆ ಬೆಂಗಳೂರಿನ ರಸ್ತೆಗಳು ಮಾತ್ರ ಇನ್ನೂ ಕೂಡ ಬ್ಯಾಡ್ ಕಂಡೀಷನ್ನಲ್ಲೇ ಇರುವಂಥದ್ದು. ನಾನೀಗ KR ಪುರಂನ ಮುಖ್ಯ ರಸ್ತೆಯಲ್ಲಿದ್ದೀನಿ. ನೀವು ಗಮನಿಸ್ತಾ ಇರ್ಬೋದು, ಇದು ಹೆಬ್ಬಾಳದಿಂದ KR ಪುರಂ ಕಡೆ ಸಾಗುವಂಥ ಮುಖ್ಯ ರಸ್ತೆ. ಈ ಒಂದು ರಸ್ತೆಯಲ್ಲಿ ಸಾಕಷ್ಟು ಹಳ್ಳ ಗುಂಡಿಗಳು ಬಿದ್ದಿತ್ತು. ಈಗ ರಸ್ತೆಗೆ ಜಲ್ಲಿಕಲ್ಲನ್ನು ಸುರಿದು ಸುಮಾರು 1 ತಿಂಗಳಾದರೂ ಕೂಡ ರಸ್ತೆಯ ಕಾಮಗಾರಿ ಮಾತ್ರ ಆರಂಭ ಆಗಿಲ್ಲ. ಇದರಿಂದ ಪ್ರತಿನಿತ್ಯ ಈ ಭಾಗದಲ್ಲಿ ಓಡಾಡುವಂಥ ವಾಹನ ಸವಾರರು ಸಾಕಷ್ಟು ಕಿರಿಕಿರಿಯನ್ನು ಅನುಭವಿಸ್ಕೊಂಡೇ ಓಡಾಡಬೇಕಾದಂಥ ಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ರಸ್ತೆಯಲ್ಲಿ ಜಲ್ಲಿಕಲ್ಲನ್ನು ಹಾಕಿರೋದ್ರಿಂದ ಧೂಳು ಕೂಡ ಎತ್ತಾ ಇದೆ. ಇದರಿಂದ ಸಾಕಷ್ಟು ಉಸಿರಾಟದ ಸಮಸ್ಯೆಗಳು, ಜೊತೆಗೆ ಇಲ್ಲಿ ಓಡಾಡುವಂಥ ಜನರಿಗೆ ಧೂಳಿನ ಸಮಸ್ಯೆ ಕೂಡ ಕಾಡ್ತಾ ಇರುವಂಥದ್ದು. ಇನ್ನು ಪ್ರತಿನಿತ್ಯ ಪೀಕ್ ಅವರ್ನಲ್ಲಿ ಈ ರಸ್ತೆ ಸಂಪೂರ್ಣವಾಗಿ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಇದರಿಂದ ಟ್ರಾಫಿಕ್ ಕಿರಿಕಿರಿಯ ಬಿಸಿಯ ಜೊತೆಗೆ ಒಂದು ರಸ್ತೆ ಗುಂಡಿಗಳ ಅಂದರೆ ರಸ್ತೆಯ ಒಂದು ಅಧ್ವಾನವಾಗಿರುವಂಥ ಸ್ಥಿತಿ ಕೂಡ ವಾಹನ ಸವಾರರನ್ನು ಹೈರಾಣಾಗಿಸ್ತಾ ಇದೆ. ಸದ್ಯ ಪಾಲಿಕೆ ಒಂದು ಕಡೆ ಗುಂಡಿ ಗಮನ ಆ್ಯಪ್ ಮೂಲಕ ಗುಂಡಿಗಳನ್ನು ಸರಿ ಮಾಡ್ತೀವಿ ಅನ್ನತ್ತೆ, ಇನ್ನೊಂದು ಕಡೆ ರಸ್ತೆಗಳನ್ನು ವೈಟ್ ಟ್ಯಾಪಿಂಗ್ ಮಾಡೋ ಮೂಲಕ ಉತ್ತಮ ಸ್ಥಿತಿಯನ್ನು ಕೊಡ್ತೀವಿ ಅಂತಾರೆ. ಆದರೆ ಈ ರಸ್ತೆಯನ್ನು ಗಮನಿಸಿದಾಗ ಎಷ್ಟರ ಮಟ್ಟಿಗೆ ಬೆಂಗಳೂರಿನ ರಸ್ತೆಗಳು ಸಂಚಾರಕ್ಕೆ ಯೋಗ್ಯ ಆಗಿದೆ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಇನ್ನು ರಸ್ತೆಯ ಮಧ್ಯೆ ಮಧ್ಯೆ ಮ್ಯಾನ್ಯುವಲ್ಗಳು ಕೂಡ ಹಾಗೆ ಬಿಟ್ಟಿರುವಂಥದ್ದು ಇದು ಅಪಾಯಕ್ಕೆ ಆಹ್ವಾನವನ್ನು ಕೊಡ್ತಾ ಇದೆ. ಸಾಕಷ್ಟು ಜನರು ದ್ವಿಚಕ್ರ ವಾಹನ ಸವಾರರು ರಾತ್ರಿಯ ವೇಳೆಯಲ್ಲಿ ಇದೇ ಮ್ಯಾನ್ಯುವಲ್ಗಳ ಬಳಿಯಲ್ಲಿ ಬಿದ್ದು ಗಾಯಗೊಳ್ತಾ ಇದ್ದಾರೆ. ಆದರೆ ಪಾಲಿಕೆ ಎಲ್ಲ ಒಂದು ಕಡೆ ಕೆಲಸವನ್ನು ಶುರು ಮಾಡಿದ ಮೇಲೆ ತೀವ್ರವಾಗಿ ಮುಗಿಸುವಂಥ ಒಂದು ಕೆಲಸಕ್ಕೆ ಮುಂದಾಗ್ತಾ ಇಲ್ವ ಅನ್ನೋ ಪ್ರಶ್ನೆ ಈ ಒಂದು ರಸ್ತೆಯನ್ನು ನೋಡಿದಾಗ ನಮಗೆ ಬರ್ತಾ ಇದೆ. ಯಾಕಂದರೆ ಆ ರಸ್ತೆಯಲ್ಲಿ ಪ್ರತಿನಿತ್ಯ ಸಾವಿರಾರು ವಾಹನಗಳು ಓಡಾಡುತ್ತೆ. ಜೊತೆಗೆ ಆಫೀಸ್ಗೆ ಮತ್ತು ಕಚೇರಿಗಳಿಗೆ ಹೋಗುವಂಥ ಜನರು ಇದೇ ರಸ್ತೆಯನ್ನು ಬಳಸ್ತಾರೆ. ಆದರೆ ಈ ರಸ್ತೆಯ ದುಸ್ಥಿತಿಯನ್ನು ನೋಡಿ ಮೂಗು ಮುಚ್ಕೊಂಡು ಓಡಾಡುವಂಥ ಸ್ಥಿತಿ ಇದೆ. ಜೊತೆಗೆ ಆ ರಸ್ತೆ ತುಂಬ ಜಲ್ಲಿಕಲ್ಲು ಬಿದ್ದಿರೋದು, ವಾಹನಗಳು ಸ್ಕಿಡ್ ಆಗೋದಕ್ಕೂ ಕೂಡ ಸಾಕಷ್ಟು ಒಂದು ದಾರಿಯನ್ನು ಮಾಡಿಕೊಡ್ತಾ ಇದೆ. ಜೊತೆಗೆ ವಾಹನ ಸವಾರರು ಬಿದ್ದು ಗಾಯಗೊಂಡು BBMPಗೆ ಶಾಪವನ್ನು ಹಾಕೊಂಡು ಓಡಾಡುವಂಥ ಸ್ಥಿತಿ ಈ ಒಂದು ರಸ್ತೆಯಲ್ಲಿ ನಿರ್ಮಾಣ ಆಗಿದೆ. ಸದ್ಯ ಪಾಲಿಕೆ ಆರಂಭ ಮಾಡಿರ್ತಕ್ಕಂಥ ಕೆಲಸವನ್ನು ಅಷ್ಟೇ ವೇಗವಾಗಿ ಮುಗಿಸ್ಕೊಡ್ಬೇಕು, ಜೊತೆಗೆ ರಸ್ತೆಯಲ್ಲಿ ಓಡಾಡೋದಕ್ಕೆ ಒಂದು ಅನುಕೂಲವನ್ನು ಮಾಡಿಕೊಡ್ಬೇಕು ಅನ್ನೋ ಒಂದು ಆಗ್ರಹವನ್ನು ಇಲ್ಲಿಯ ವಾಹನ ಸವಾರರು ಮಾಡ್ತಿದ್ದಾರೆ. ಸದ್ಯ ಪಾಲಿಕೆ ಇನ್ನಾದರೂ ಎಚ್ಚೆತ್ತುಕೊಂಡು ಬೆಂಗಳೂರಿನ ಜನರಿಗೆ ಒಂದು ಉತ್ತಮವಾದ ರಸ್ತೆಯನ್ನು ಕೊಡೋದಕ್ಕೆ ಮುಂದಾಗುತ್ತೆ ಅನ್ನೋದನ್ನು ಇನ್ನಷ್ಟೇ ಕಾದು ನೋಡಬೇಕಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂತೇಶ್ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು.